ಅದ್ರ ಜೊತೆಗೆ ಯುವ ನಿಧಿ ಕಾರ್ಯಕ್ರಮನ ಜಾರಿಗೆ ಕೊಟ್ಟಿದ್ದೀವಿ. ನಾವು ನುಡಿದಂತೆ ನಡೆದು ನರೇಂದ್ರ ಮೋದಿ ಅವರು 10 ವರ್ಷ ಇದ್ರು, ನುಡಿದಂತೆ ನಡೆದಿದ್ದಾರ? ಬೆಲೆ ಎಲ್ಲ ಬೆಲೆ ಕಡಿಮೆ, ಎಲ್ಲ ಪದಾರ್ಥಗಳ ಆಹಾರ ಪದಾರ್ಥಗಳ ಬೆಲೆಗಳನ್ನು ಕಡಿಮೆ ಮಾಡ್ತೀವಿ ಅಂತ. ಪೆಟ್ರೋಲ್ ಬೆಲೆ ಕಡಿಮೆ ಆಯ್ತಾ? ಡೀಸೆಲ್ ಬೆಲೆ ಕಡಿಮೆ ಆಯ್ತಾ? ಗ್ಯಾಸ್ ಸಿಲಿಂಡರ್ ಬೆಲೆ ಕಡಿಮೆ ಆಯ್ತಾ? ಗೊಬ್ಬರದ ಬೆಲೆ ಕಡಿಮೆ ಆಯ್ತಾ? ಅಕ್ಕಿ ಗೋಧಿ ರಾಗಿ ಬೆಲೆ ಕಡಿಮೆ ಆಯ್ತಾ? ಅಚ್ಚೇ ದಿನ ಈಗ ಬಂತ ಬರಲಿಲ್ಲ. 15 ಲಕ್ಷ ರೂಪಾಯಿ ಪ್ರತಿ ಕುಟುಂಬಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ರ? ಕೊಡ್ಲಿಲ್ಲ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಿದ್ರ? ರೈತರ ಆದಾಯ ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು, ಮಾಡಿದ್ರ? ಮಾಡಲಿಲ್ಲ. 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ ಡೀಸೆಲ್ ಬೆಲೆ 1 ಲೀಟರ್ಗೆ 57 ರೂಪಾಯಿ ಇತ್ತು, ಇವತ್ತು 95 ರೂಪಾಯಿ. 1 ಲೀಟರ್ ಪೆಟ್ರೋಲ್ ಬೆಲೆ 71 ರೂಪಾಯಿ ಇತ್ತು, ಇವತ್ತು 105 ರೂಪಾಯಿ. ಗ್ಯಾಸು 414 ರೂಪಾಯಿ ಇತ್ತು, ಇವತ್ತು 950 ರೂಪಾಯಿ. ಇದೇನಾ ಮಿಸ್ಟರ್ ನರೇಂದ್ರ ಮೋದಿ ಅವರೇ? ಅಚ್ಚೇ ದಿನ ಆಯ್ತಾ? ಒಳ್ಳೆ ದಿನ. ಬಿಜೆಪಿ ಓಟ್ ಹಾಕ್ತೀರಾ? ಆಗ್ಬಾರ್ದು. ಆ JDS ಇದರಲ್ಲ, ಅವರು ಬಿಜೆಪಿನ ಬೈತಾ ಇದ್ರು ಮೊದಲು. ಅವರು ಕೂಡ ಕೋಮುವಾದಿಗಳಾಗ್ತಾ ಇದ್ದಾರೆ. ಬಿಜೆಪಿ ಧರ್ಮ ಜಾತಿಯನ್ನು ಅವ್ರ ಮಧ್ಯೆ ಬೆಂಕಿ ಹಾಕಿ, ಜನಗಳ ನಡುವೆ ಬೆಂಕಿಯನ್ನ ಹಚ್ಚಿ, ಜನರು, ಹಿಂದೂಗಳು, ಮುಸಲ್ಮಾನರು ಹೊಡೆದಾಡ ರೀತಿಗಳು ಮಾಡ್ತಾ ಇರ್ತಕ್ಕಂಥ, ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಜನಗಳನ್ನ ವಿಂಗಡಣೆ ಮಾಡ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಯಾವತ್ತೂ ಕೂಡ ಓಟ್ ಕೊಡಬಾರದು. ಕೊಡ್ತೀರಾ? ಕೊಡಬಾರದು. ಅವ್ರೇನು ಮಾಡಿಲ್ಲ. ಈಗ ಮತ್ತೆ ಕೇಂದ್ರ ಸರ್ಕಾರ 25 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ನಿನ್ನೆ 25 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ನಾವು ಅವನ್ನೂ ಕೂಡ ಜಾರಿ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಕೊಟ್ಟ ಮಾತಂತೆ ನಡ್ಕೊಳ್ಳಲ್ಲ, ನಡ್ಕತೀವಿ. ಯಾವತ್ತೂ ಕೂಡ ಕೊಟ್ಟ ಮಾತಂತೆ ನಡ್ಕತೀವಿ. ಬಿಜೆಪಿ ರೀತಿ ಕೊಟ್ಟ ಮಾತಿಗೆ ತಪ್ಪಿಸಿಲ್ಲ. ಅದಕ್ಕೋಸ್ಕರನೇ ಬಸವಾದಿ ಶರಣರಿದ್ದಾರಲ್ಲ, ಅವರು ನುಡಿದಂತೆ ನಡೆದಿದ್ರು ಅಂತೇಳಿ ಬಸವಣ್ಣವರನ್ನ ಇವತ್ತು ಸಾಂಸ್ಕೃತಿಕ ನಾಯಕರನ್ನಾಗಿ ಮಾಡ್ಕೊಂಡಿದ್ದೇವೆ. ಅದನ್ನು ನೀವೆಲ್ಲರೂ ಕೂಡ ಅರ್ಥ